ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ನ ಸ್ಪೆಷಲ್ ಕಾರ್ಯಕ್ರಮ ಅಂತ ಹೇಳ್ಬೋದು. ರಂಜಾನ್ ಕ್ವೆಶ್ಚನ್ ಅವರ್ ಈಗಾಗಲೇ ಹಲವಾರು ಎಪಿಸೋಡ್ಗಳನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ. ಬಹಳ ವಿಚಾರಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಇವತ್ತಿನ ವಿಚಾರ ಮುಸ್ಲಿಮರಲ್ಲಿ ಇಸ್ಲಾಮಲ್ಲಿ ಆರಾಧನೆಗಳು ಹೇಗಿರುತ್ತೆ, ಅದರ ಉದ್ದೇಶ ಏನು ಅನ್ನುವಂತಹ ವಿಚಾರ. ಇವತ್ತು ನಮ್ಮೊಟ್ಟಿಗಿರುವಂತಹ ಅತಿಥಿ ಸಯೀದ್ ಇಸ್ಮಾಯಿಲ್ ಅವರು ಭಾಷಣಕಾರರು ಅಂತ ಹೇಳ್ಬೋದು, ಹಾಗೆ ಲೇಖಕರು, ಇನ್ನು ಕೌನ್ಸಿಲಿಂಗ್ ಮೂಲಕ ಹಲವರ ಸಮಸ್ಯೆಗಳನ್ನು ಈಗಾಗಲೇ ಪರಿಹರಿಸ್ತಾ ಇರುವವರು ಅಂತ ಹೇಳ್ಬೋದು. ಕಾರ್ಯಕ್ರಮಕ್ಕೆ ಅವರಿಗೆ ಮೊದಲಿಗೆ ಸ್ವಾಗತ ಸರ್. ರಂಜಾನ್ ಕ್ವೆಶ್ಚನ್ ಟೈಮ್ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್, ಸಿಹತ್ ಕ್ಯಾನಿಂಗ್ ಕೋ ಗೋವಾ, ತಾಜ್ ಸೈಕಲ್ಸ್ ಮ್ಯಾಂಗ್ಳೂರ್, ರಿಮ್ ಡೇಟ್ಸ್ ಮ್ಯಾಂಗ್ಳೂರ್, ಡಿಸೈನ್ ಪ್ಲಸ್ ಮ್ಯಾಂಗ್ಳೂರ್. ಸರ್, ಈಗ ಇಸ್ಲಾಮಲ್ಲಿ ಆರಾಧನೆಗಳು ಹೇಗೆ ನಡೆಯುತ್ತೆ ಅಂತ. ಈಗ ಪ್ರತಿಯೊಂದು ಧರ್ಮದಲ್ಲೂ ದೇವರು ಅಂತ ಹೇಳಿದ ತಕ್ಷಣ ನಾವು ದೇವರೊಂದೇ ನಾಮ ಹಲವು ಅಂತ ಹೇಳ್ತೀವಿ. ಹಾಗೆ ಅದಕ್ಕೆ ತಕ್ಕ ಹಾಗೆ ನಾವು ಅದರ ಫೋಟೋವನ್ನು ಇಟ್ಟು ಪೂಜೆ ಮಾಡುವಂಥದ್ದಾಗಿರ್ಬೋದು. ವಿವಿಧ ರೀತಿಯಲ್ಲಿ ನಾವು ಆರಾಧನೆಗಳನ್ನು ಮಾಡ್ತೀವಿ, ಪೂಜೆ ಆಚರಣೆಗಳು ಇರ್ಬೋದು. ಹಾಗಾದರೆ ಇಸ್ಲಾಂ ಧರ್ಮದಲ್ಲಿ ಈ ಆರಾಧನೆಗಳು ಹೇಗೆ ನಡೆಯುತ್ತೆ ಅಂತ ಹೇಳ್ಕೊಡ್ತೀವಿ ಸರ್. ಇಸ್ಲಾಮಿನ ಆರಾಧನೆ ಬಗ್ಗೆ ತಾವು ಕೇಳಿದ ಪ್ರಶ್ನೆ. ಆರಾಧನೆ ಎಂಬುದು ದೇವನ ಸ್ಮರಣೆಗಾಗಿರುವ ಮತ್ತು ದೇವನಿಗೆ ಕೃತಜ್ಞತೆ ಸಲ್ಲಿಸುವಂತಹ ಒಂದು ವಿಧಾನ. ಈ ಆರಾಧನೆ ಹೇಗಿರಬೇಕು ಎಂಬುದನ್ನು ಇಸ್ಲಾಂ ಹೇಳಿಕೊಡ್ತದೆ. ದೇವನ ಬಗ್ಗೆ ಸರಿಯಾದ ಕಲ್ಪನೆ, ಅಲ್ಲಾಹನ ಬಗ್ಗೆ ಸರಿಯಾದ ತಿಳುವಳಿಕೆ ಒಬ್ಬ ವ್ಯಕ್ತಿಗಿರಬೇಕು. ಅವನ ದೇವನ ಬಗ್ಗೆ ಅರಿತಾಗಲು ಮಾತ್ರ ಅವನಿಗೆ ಸರಿಯಾಗಿ ಆ ಆರಾಧನೆ ಮಾಡಲಿಕ್ಕೆ ಸಾಧ್ಯ. ದೇವನು ಹೇಗೆ ಅಂತ ಹೇಳಿದರೆ, ನಾವು ಪರಮಾತ್ಮ ಅಂತೆಲ್ಲ ಹೇಳ್ತೇವೆ. ಎಲ್ಲ ಆತ್ಮಗಳ ಒಡೆಯ ಪರಮಾತ್ಮ. ದೇವನು ಒಬ್ಬನೇ ಎಂಬುದು ಇಸ್ಲಾಮಿನ ಮೂಲಭೂತ ವಿಶ್ವಾಸವಾಗಿದೆ. ಮತ್ತು ದೇವನಿಗೆ ಯಾವುದೇ ಆಕಾರವಿಲ್ಲ, ದೇವನಿಗೆ ಹಲವು ಗುಣಗಳಿವೆ. ಹಾಗೆಯೇ ಆ ದೇವನ ಬಗ್ಗೆ ಕುರಾನ್ ಹೇಳುವಂಥದ್ದು ಹಲವು ನಾಮಗಳಿವೆ, ಆದರೆ ಹಲವು ರೂಪಗಳಿವೆ ಅಂತ ಹೇಳುವುದಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಅವರ ಅನುಯಾಯಿಗಳು ಹೇಳಿದರು, ನಾವು ಈ ಮೊದಲು ಮೂರ್ತಿ ಪೂಜೆ ಮಾಡ್ತಾ ಇದ್ದೆವು, ಈಗ ನಾವು ಮೂರ್ತಿ ಇಲ್ಲದೆ ಹೇಗೆ ಆರಾಧನೆ ಮಾಡುವುದು, ಅದು ನಮಗೆ ಒಂದು ಸರಿಯಾದ ಒಂದು ಕಲ್ಪನೆಗೆ ಬರುವುದಿಲ್ಲ ದೇವರ ಬಗ್ಗೆ ಅಂಥೇಳಿ. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಅಂತಅಬುದಲ್ಲಾಹ ಕಅನ್ನಕ ತರಾಹು ವೈಲ್ಲಂ ತಕುನ್ ತರಾಹು ಫಇನ್ನಹು ಯರಾಕ್. ನೀವು ಅಲ್ಲಾಹನನ್ನು ಆರಾಧಿಸುವಾಗ ನೀವು ಅಲ್ಲಾಹನನ್ನು ನೋಡುತ್ತಿರುವಂತೆ ಆರಾಧಿಸಿರಿ. ನಿಮಗೆ ಅಲ್ಲಾಹನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಕನಿಷ್ಠ ಅಲ್ಲಾಹನು ನಿಮ್ಮನ್ನು ಸದಾ ನೋಡುತ್ತಿದ್ದಾನೆ ಎಂಬ ಪ್ರಜ್ಞೆಯೊಂದಿಗೆ ಆರಾಧಿಸಬೇಕು. ಆಗಲೇ ನಿಮಗೆ ಆ ದೇವನ ಕಲ್ಪನೆ ಸರಿಯಾಗಿ ಬರುವುದು. ದೇವನು ನಮ್ಮನ್ನು ಸದಾ ನೋಡುತ್ತಿದ್ದಾನೆ ಅಂದರೆ ಎರಡನೇದಾಗಿ ನಾನು ಹೇಳುವಂಥದ್ದು ದೇವನ ಸ್ಮರಣೆಗಾಗಿ ಅಂತೇಳಿ. ಆ ದೇವನ ಸ್ಮರಣೆ ಏನಂತ ಹೇಳಿದರೆ, ಯಾರು ನೋಡದಿದ್ದರೂ ಕೂಡ ಅಲ್ಲಾಹನನ್ನು ನೋಡುತ್ತಿದ್ದಾನೆ ಎಂಬ ಪ್ರಜ್ಞೆಯನ್ನು ಬೆಳೆಸುವುದಾಗಿದೆ. ಹಾಗೆಯೇ ನಿತ್ಯ 5 ಹೊತ್ತು ನಮಾಜ್ ಮಾಡುವಾಗ ಒಬ್ಬ ಸತ್ಯವಿಶ್ವಾಸಿ ಈ ಪ್ರಜ್ಞೆಯನ್ನು ಬೆಳೆಸಿದರೆ ಅದರ ಪ್ರಭಾವಗಳು ಅವನ ಜೀವನದಲ್ಲಿರ್ತದೆ. ಹೇಗೆಂತ ಹೇಳಿದರೆ, ಅವನು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕಾರಣ, ದೇವನು ನನ್ನನ್ನು ಸದಾ ನೋಡುತ್ತಿದ್ದಾನೆ. ಅವನು ಯಾವುದೇ ಕೆಟ್ಟ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಕಾರಣ, ದೇವನು ನನ್ನನ್ನು ಸದಾ ನೋಡುತ್ತಿದ್ದಾನೆ ಎಂಬ ಪ್ರಜ್ಞೆ ಅವನನ್ನು ಎಚ್ಚರಿಸ್ತಲೇ ಇರ್ತದೆ. ಆದ್ದರಿಂದ ಈ ಆರಾಧನೆ ಉದ್ದೇಶ ದೇವನ ಸ್ಮರಣೆ ಮತ್ತು ದೇವನಿಗೆ ಸಲ್ಲಿಸುವ ಕೃತಜ್ಞತೆ ಕೂಡ ಆಗಿದೆ. ಆರಾಧನೆಯಲ್ಲಿ ನಾವು ಈಗ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದರೆ ದೇವರು ಕಾಣ್ತಾನೆ ಅಂತ ಹೇಳಿ, ಅಂದರೆ ಕಣ್ಣು ತೆರೆದರೆ ನಮ್ಮ ಚಿಂತನೆ ನೂರಾರು ವಸ್ತುಗಳ ಕಡೆ ನಮ್ಮ ಕಣ್ಣು ಹೋಗ್ತದೆ. ಹಾಗಾಗಿ ನಮಗೆ ಅಷ್ಟು ಫೋಕಸ್ ಅಥವಾ ಒಂದು ಕಾನ್ಸಂಟ್ರೇಷನ್ ಬರೋದಿಲ್ಲ. ಕೆಲವರು ಹೇಳ್ತಾರೆ ಕಣ್ಣು ಮುಚ್ಚಿ ಪ್ರೇಯರ್ ಮಾಡಬೇಕು ಅಂತ, ಇನ್ನು ಕೆಲವರು ಹೇಳ್ತಾರೆ ಕಣ್ಣು ಬಿಟ್ಟು ನಮ್ಮ ಎದುರಿಗಿರುವ ದೇವರನ್ನು ಮಾತ್ರ ನಾವು ಕಾಣ್ತೀವಿ, ಬೇರೆ ಎಲ್ಲೂ ನಮ್ಮ ಮನಸ್ಸು ಓಡುವುದಿಲ್ಲ ಅಂತ. ಹಾಗಾದರೆ ಇಸ್ಲಾಮಲ್ಲಿ ನೀವು ಗೋಡೆಗೆ ತಿರುಗಿಕೊಂಡು ಒಂದು ನಿಮ್ಮ ಪ್ರೇಯರನ್ನು ಮಾಡುವಂಥದ್ದು, ಸೊ ಇದರ ಉದ್ದೇಶವೇನು? ಅಥವಾ ಇಲ್ಲಿ ನೀವು ಯಾವ ರೀತಿಯ ಒಂದು ಕಾನ್ಸಂಟ್ರೇಷನನ್ನು ಇಡಬೇಕಾಗತ್ತೆ, ನೀವು ಯಾವ ರೀತಿಯ ಒಂದು ಪ್ರೇಯರನ್ನು ಮಾಡ್ತೀರಿ? ಆರಾಧನೆಗಳ ಬಗ್ಗೆ ತಾವು ಕೇಳಿದ್ದು ಒಂದು ಏಕಾಗ್ರತೆ, ಮತ್ತೊಂದು ಗೋಡೆಗೆ ಮುಖವಾಗಿ ಮಾಡಿ ನಮಾಜ್ ಮಾಡೋ ಬಗ್ಗೆ. ನಿಜವಾಗಿ ಗೋಡೆಗೆ ಮುಖ ಮಾಡಿ ನಮಾಜ್ ಮಾಡುವಂಥದ್ದಲ್ಲ. ಬದಲಾಗಿ ಜಗತ್ತಿನ ಎಲ್ಲ ಮುಸಲ್ಮಾನರು ನಮಾಜ್ ಮಾಡುವಾಗ ಅವರು ಜಗತ್ತಿನ ಒಂದು ಕೇಂದ್ರ ಮಸೀದಿ ಇದೆ, ಅದನ್ನು ಮಸ್ಜಿದುಲ್ ಹರಾಮ್, ಪವಿತ್ರ ಮಸೀದಿ ಎಂದು ಹೇಳುವಂಥದ್ದು, ಅಥವಾ ಪ್ರಥಮ ಮಸೀದಿ ಎಂದು ಕರೆಯಲ್ಪಡುವಂತಹ ಮಕ್ಕಾದಲ್ಲಿರುವಂತಹ ಆ ಕಾಬಾ ಇರುವಂತಹ ಮಸೀದಿಯಾಗಿದೆ. ಅದಕ್ಕೆ ನೀವು ಮುಖ ಮಾಡಿ ನಮಾಜ್ ಮಾಡಬೇಕೆಂದು ಕುರಾನಿನ ಆದೇಶವಾಗಿದೆ.
ಹೈಸುಮಾ ಕುಂತ ಫವಲ್ಲು ಉಜುಹಕುಂ ಸತ್ರಲ್ ಮಸ್ಜಿದಿಲ್ ಹರಾಮ್ ಕುರಾನ್ ಹೇಳಿತು. ಆದ್ದರಿಂದ ನಾವು ಅದನ್ನು ಆ ಕಡೆಗೆ ಮುಖ ಮಾಡಿ ಎಲ್ಲರೂ ನಮಾಜ್ ಮಾಡುವಂಥದ್ದು ಮತ್ತು ಎಲ್ಲರೂ ಆ ಮಾತನ್ನು ಅನುಸರಿಸ್ತಾರೆ, ಜಗತ್ತಿನಲ್ಲಿ ಅನುಸರಿಸ್ತಾರೆ. ಅಂದರೆ ಅವರಲ್ಲಿ ಒಂದು ಐಕ್ಯತೆಯ ಆ ಭಾವ ಕೂಡ ಅದರಲ್ಲಿ ಮೂಡ್ತದೆ. ಎರಡನೇದಾಗಿ ಏಕಾಗ್ರತೆಗಾಗಿ ನಾವು ನಮಾಜ್ ಮಾಡುವಂಥದ್ದು. ಕುರಾನ್ ಕೂಡ ಹೇಳ್ತದೆ, ಇನ್ನಮಲ್ ಮೂಮಿನುನಲ್ಲದೀನ ಇದಾ ದುಕಿರಲ್ಲಾಹು ವಜಿಲತು ಕುಲೂಬುಹುಂ ವೈದಾ ತುಲಿಯತ್ ಅಲೈಹಿಂ ಆಯಾತುಹು ಸಾದತುಂ ಈಮಾನ ವಾಲಾ ರಬ್ಬಿಹಿಂ ಯತವಕ್ಕಲೂನ್. ಖಂಡಿತವಾಗಿಯೂ ಸತ್ಯವಿಶ್ವಾಸಿಗಳು ಅವರಿಗೆ ಅಲ್ಲಾಹನ ಪ್ರಸ್ತಾಪ ಮಾಡಿದಾಗ, ದೇವನ ಪ್ರಸ್ತಾಪ ಮಾಡಿದಾಗ ಅವರ ಹೃದಯದಲ್ಲಿ ಕಂಪನ ಉಂಟಾಗ್ತದೆ, ಹೃದಯ ಕಂಪಿಸಲ್ಪಡುತ್ತದೆ ಎಂದು ಹೇಳಲಾಗಿದೆ. ಅಂದರೆ ಆ ದೇವನ ಬಗ್ಗೆ ಅವರಿಗೆ ಸರಿಯಾದ ಅರಿವಿದ್ದಾಗ ಮಾತ್ರ ಆ ದೇವರ ಕಂಪನ ಹೃದಯ ಕಂಪನ ಅವರಲ್ಲಿ ಇರ್ತದೆ, ಆ ಭಯಭಕ್ತಿ ಇರ್ತದೆ. ಎರಡನೇದಾಗಿ ಅವರು ವೈದಾ ತುಲಿಯತ್ ಅಲೈಹಿಂ ಆಯಾತುಹು ಝಾದತುಂ ಈಮಾನ್. ಅವರು ಮುಂದೆ ಕುರಾನ್ ಓದಿಸಲ್ಪಟ್ಟರೆ, ಓದಿ ಕೇಳಿಸಿದರೆ ಅಥವಾ ಸದಾ ಅವರು ಓದಿದರೆ ಅವರ ವಿಶ್ವಾಸ ಇನ್ನಷ್ಟು ವೃದ್ಧಿ ಆಗುತ್ತದೆ. ಆ ವಿಶ್ವಾಸ ವೃದ್ಧಿ ಕೂಡ ಅದು ಕಾರಣ ಆಗ್ತದೆ. ಮೂರನೇದಾಗಿ ವಾಲಾ ರಬ್ಬಿಹಿಂ ಯತವಕ್ಕಲೂನ್, ಅವರು ದೇವನ ಮೇಲೆ ಭರವಸೆಯನ್ನು ಇರುತ್ತಾರೆ. ಅಂದರೆ ಈ ವಿಷಯದಲ್ಲಿ ನಮಗೆ ಈ ಸೂಕ್ತದಲ್ಲಿ ತಿಳಿಯುವುದು ಅಂತ ಹೇಳಿದರೆ, ಏಕಾಗ್ರತೆಗೆ ಬೇಕಾದುದು ಒಂದನೇದು ಆ ದೇವನು ನನ್ನನ್ನು ನೋಡುತ್ತಿದ್ದಾನೆ ಎಂಬ ಪ್ರಜ್ಞೆ. ಎರಡನೇದಾಗಿ ನಾವು ಪಠಿಸುವಂತಹ ಸೂಕ್ತಗಳು ಅದನ್ನು ಅರ್ಥೈಸಿ ಓದಿದರೆ ಅವರಲ್ಲಿ ಏಕಾಗ್ರತೆ ಉಂಟಾಗ್ತದೆ. ಆರಾಧನೆ ಮಾಡುವಾಗ ಸಮಯದ ನಿರ್ಬಂಧ ಇದೆ ಅಂತ ಹೇಳುವಂತಹ ಒಂದು ವಿಷಯ ಇದೆ. ಸೊ ಅದರ ಬಗ್ಗೆ ಏನು ಉಲ್ಲೇಖ? ಆರಾಧನೆಗಳಿಗೆ ಸಮಯ ನಿರ್ಬಂಧ ಅಂತ ಹೇಳಿದರೆ ಅದು ಕುರಾನಿನ ಆದೇಶವಾಗಿದೆ. ಇನ್ನ ಸ್ವಲಾತ ಕಾನತ್ ಅಲಲ್ ಮೂಮಿನೀನ ಕಿತಾಬ ಮೌಕೂತ. ನಿಮಗೆ ನಮಾಜನ್ನು ಸಮಯದ ನಿರ್ಬಂಧದೊಂದಿಗೆ ಕಡ್ಡಾಯಗೊಳಿಸಲಾಗಿದೆ ಅಂತೇಳಿ. ಬೇಕಾಬಿಟ್ಟಿಯಾಗಿ ಅವರು ಆರಾಧನೆ ಮಾಡುವುದಲ್ಲ, ಅವರಿಗೆ ಕೆಲವು ಸಮಯಗಳನ್ನು, ಅಂದರೆ ಒಂದು ಬೆಳಗ್ಗಿನ ಒಂದು ನಮಾಜ್ ಇದೆ, ಮಧ್ಯಾಹ್ನದ ಸೂರ್ಯ ಪಶ್ಚಿಮಕ್ಕೆ ಮುಖ ಆದಾಗ ಆಗೊಂದು ನಮಾಜ್ ಇದೆ, ಹಾಗೆ ಸಂಜೆ ಹೊತ್ತು ನಮಾಜ್ ಇದೆ, ಹಾಗೆ ಸೂರ್ಯಾಸ್ತಮಾನವಾದಾಗ ಅದರ ನಂತರ ಸುಮಾರು 1-1/4 ತಾಸು ನಂತರದ ಮತ್ತೊಂದು ನಮಾಜ್. ಹೀಗೆ 5 ಹೊತ್ತಿನ ನಮಾಜನ್ನು ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಆ ಸಮಯವನ್ನು ಸೂಚಿಸಿದ್ದಾರೆ. ಆದ್ದರಿಂದ ಸತ್ಯವಿಶ್ವಾಸಿಗಳ ಮೇಲೆ ಅದು ಕಡ್ಡಾಯವಾಗಿದೆ. ಆದ್ದರಿಂದ ದೇವನ ಆದೇಶ ಕೂಡ ಆಗಿದೆ. ದೇವನ ಆದೇಶ ಮತ್ತು ಪ್ರವಾದಿಯ ನಿರ್ದೇಶನವನ್ನು ಅನುಸರಿಸುವುದು ಸತ್ಯವಿಶ್ವಾಸಿಗಳಿಗೆ ಕಡ್ಡಾಯವಾಗಿದೆ. ಆದ್ದರಿಂದ ಆ ಸಮಯದ ನಿರ್ಬಂಧದೊಂದಿಗೆ ನಾವು ನಮಾಜ್ ಮಾಡುವಂಥದ್ದು. ಹಾಗೆಯೇ ಉಪವಾಸ ಕೂಡ ಹಾಗೆ. ಉಪವಾಸ ಎಂಬ ಆರಾಧನೆ ಕೂಡ ಅದಕ್ಕೊಂದು ಸಮಯ ನಿಶ್ಚಿತಗೊಳಿಸಲಾಗಿದೆ. ರಂಜಾನ್ ತಿಂಗಳಲ್ಲಿ ನೀವು ಉಪವಾಸ ಆಚರಿಸಬೇಕು, ಹಗಲಲ್ಲಿ ಉಪವಾಸ ಆಚರಿಸಬೇಕು. ಸೂರ್ಯ ಉದಯಕ್ಕಿಂತ ಮೊದಲು ನೀವು ಅನ್ನಾಹಾರ ತೊರೆದು ಹಾಗೆಯೇ ಸೂರ್ಯ ಅಸ್ತಮಾನವಾದಾಗ ನೀವು ಅದನ್ನು ತೊರೆಯಬೇಕು, ಅದೊಂದು ಸಮಯ ನಿಗದಿಪಡಿಸಲಾಗಿದೆ. ಹಾಗೆಯೇ ಹಜ್ ಎಂಬ ಕರ್ಮ ಕೂಡ ಇದೆ. ಅದಕ್ಕೆ ಕೂಡ ಹಜ್ ತಿಂಗಳು ಎಂಬ ಒಂದು ಹಜ್ಜಿನ ತಿಂಗಳ ಪ್ರಥಮ ದಿನದಿಂದ ಸುಮಾರು 8 ದಿವಸದ ಆ ಆರಾಧನೆಗಳು, ಆ 8 ದಿವಸಗಳ ಮಧ್ಯೆಯೇ ಅವರು ಆ ಆರಾಧನೆಗಳನ್ನು ನಿರ್ವಹಿಸಬೇಕು. ಹೀಗೆ ಎಲ್ಲ ಕಡ್ಡಾಯ ಕರ್ಮಗಳು ಸಮಯದ ನಿರ್ಬಂಧದೊಂದಿಗೆ ಅವರಿಗೆ ಕಡ್ಡಾಯಗೊಳಿಸಲಾಗಿದೆ. ಇಷ್ಟೆಲ್ಲ ಆರಾಧನೆಗಳನ್ನು ಮಾಡಿಯೂ ಜನರಲ್ಲಿ ದೇವರ ಮೇಲೆ ಒಂದು ಭಕ್ತಿ ಅಥವಾ ಭಕ್ತಿಗಿಂತನೂ ಭಯ ಇದ್ದರೆ ಮಾತ್ರ ಯಾವುದೇ ಕೆಟ್ಟ ವಿಚಾರಗಳನ್ನು ಅಥವಾ ಯಾವುದೇ ಕೃತ್ಯಗಳನ್ನು ಮಾಡಲಿಕ್ಕೆ ಮನುಷ್ಯ ಹೋಗೋದಿಲ್ಲ ಅಂತ. ಆದರೆ ಇಷ್ಟೆಲ್ಲ ಈ ನಿಮ್ಮ ಧರ್ಮದಲ್ಲಿ ಉಲ್ಲೇಖ ಮಾಡಿಯೂ ಸಹ, ಅದನ್ನು ಅನುಸರಿಸಿಯೂ ಸಹ ಕೆಟ್ಟದನ್ನು ಜನರು ಮಾಡ್ತಾರೆ. ಅವ್ರಿಗೇನು ಕಿವಿ ಮಾತು ಹೇಳ್ತೀರಾ ಈ ಒಂದು ರಂಜಾನ್ ಟೈಮಲ್ಲಿ? ಒಬ್ಬ ವ್ಯಕ್ತಿ ದೇವನ ಸ್ಮರಣೆ, ಆರಾಧನೆ ನಿಜವಾಗಿ ಮಾಡುತ್ತಿದ್ದಾನೆ ಅಂತಾದರೆ ಅವನಲ್ಲಿ ಎಂದಿಗೂ ಕೂಡ ಕೆಟ್ಟ ಕೆಲಸಗಳಾಗಲಿ, ಅಶ್ಲೀಲ ಕೆಲಸಗಳಾಗಲಿ, ದುಷ್ಕೃತ್ಯಗಳಾಗಲಿ ನಡೀಲಿಕ್ಕೆ ಸಾಧ್ಯವಿಲ್ಲ. ಕುರಾನ್ ಕೂಡ ಹೇಳ್ತದೆ, ಇನ್ನ ಸ್ವಲಾತ ತನ್ಹಾ ಅನಿಲ್ ಫಹ್ಶಾಯಿ ವಲ್ ಮುನ್ಕರ್. ನಿಶ್ಚಯವಾಗಿಯೂ ನಮಾಜ್ ಒಬ್ಬ ವ್ಯಕ್ತಿಯನ್ನು ಎಲ್ಲ ಅಶ್ಲೀಲ ಕೃತ್ಯಗಳಿಂದ ಮತ್ತು ಎಲ್ಲ ಕೆಟ್ಟ ಕಾರ್ಯಗಳಿಂದ ಅದನ್ನು ತಡೆಯುತ್ತದೆ ಅಂತೇಳಿ. ಕಾರಣ ಏನಂತ ಹೇಳಿದರೆ, ಆ ನಮಾಜ್ನಲ್ಲಿ ಅವನು ಗಳಿಸಿದ ಆ ದೇವಸ್ಮರಣೆ ಏನಿದೆ, ದೇವನು ನನ್ನನ್ನು ಸದಾ ನೋಡುತ್ತಿದ್ದಾನೆ ಎಂಬ ಪ್ರಜ್ಞೆ, ಅದು ಅವನನ್ನು ನಿಯಂತ್ರಿಸ್ತದೆ. ಎಲ್ಲಿವರೆಗೆ ಆ ದೇವರು ನನ್ನನ್ನು ಸದಾ ನೋಡುತ್ತಿದ್ದಾನೆ ಎಂಬ ಪ್ರಜ್ಞೆ ಬೆಳೆಯುವುದಿಲ್ಲವೋ ಆ ನಮಾಜ್ಗಳು ಅದು ಅವನಿಗೆ ಪ್ರಯೋಜನ ಇಲ್ಲದಂಥದ್ದು. ಅದೊಂದು ಸುಮ್ಮನೆ ಒಂದು ದಿನಚರಿಯಾಗಿ ಒಂದು ಹರಕೆ ಸಂದಾಗಿದೆ ಅಂತ ಹೇಳ್ಬೋದು. ಹಾಗೆ ಉಪವಾಸ ಕೂಡ ಹಾಗೆ. ಉಪವಾಸದ ಹಿಂದೆ ಇರುವುದಲ್ಲ ಅಲ್ಲಕುಂ ತತ್ತಕೂನ್, ನಿಮ್ಮಲ್ಲಿ ದೇವ ಭಯ ಉಂಟಾಗಲಿಕ್ಕಾಗಿ, ನಿಮ್ಮಲ್ಲಿ ಧರ್ಮನಿಷ್ಠ ಉಂಟಾಗಲಿಕ್ಕಾಗಿ ಉಪವಾಸವನ್ನು ಕಡ್ಡಾಯಗೊಳಿಸಲಾಗಿದೆ ಅಂತ ಹೇಳಲಾಗಿದೆ. ಧರ್ಮನಿಷ್ಠ ಅಂತ ಹೇಳಿದರೆ ಏನು? ದೇವರು ನನ್ನನ್ನು ಸದಾ ನೋಡುತ್ತಿದ್ದಾನೆ ಎಂಬ ಪ್ರಜ್ಞೆ. ಎರಡನೇದಾಗಿ ಎಲ್ಲ ಕೆಡುಕುಗಳಿಂದ ದೂರ ಇರುವುದು. ಕೆಟ್ಟ ಮಾತು, ಕೆಟ್ಟ ವರ್ತನೆ ಏನೆಲ್ಲ ಇದೆ, ಕೆಟ್ಟ ದುಷ್ಕೃತ್ಯಗಳು, ಅವೆಲ್ಲವುಗಳಿಂದ, ಜಗಳಗಳಿಂದ ಎಲ್ಲ ದೂರ ಇರುವಂಥದ್ದು. ಇದು ಅವನಿಗೆ ಸಾಧ್ಯವಾಗದಿದ್ದರೆ
ಆ ಆರಾಧನೆಯಿಂದ ಅವನಿಗೆ ಏನು ಪ್ರಯೋಜನ ಇಲ್ಲ. ಇದಿಷ್ಟು ಮುಸ್ಲಿಂ ಆರಾಧನೆಗಳ ಬಗ್ಗೆ ತಿಳಿದಂತಹ ವಿಚಾರ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಬ್ಬ ಅತಿಥಿಯೊಂದಿಗೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀವಿ. ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tumbeja Publicity.